ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 6 ಮತ್ತು 7ನೇ ತರಗತಿಯ ಕನ್ನಡದ ಕೆಲವು ಪಾಠಗಳ ಮೇಲೆ LBAದ 20 ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಕನ್ನಡ ವಿಷಯದಲ್ಲಿ ಗದ್ಯ ಮತ್ತು ಪದ್ಯಗಳು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಎರಡು ಬೇರೆ ಬೇರೆ ತೋರಿಸ್ತಾ ಇದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಗದ್ಯದ ಮೇಲೆ 20 ಅಂಕಗಳು, ಅದೇ ರೀತಿಯಾಗಿ ಪದ್ಯ ಪಾಠದ ಮೇಲೆ 20 ಅಂಕಗಳು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. 6ನೇ ತರಗತಿಯ ಕನ್ನಡದಲ್ಲಿ ಗದ್ಯ ಭಾಗದ 2ನೇ ಅಧ್ಯಾಯವಾದ ಗಂಧರ್ವ ಸೇನಾ ಪಾಠದ ಮೇಲೆ ಯಾವ ರೀತಿಯಾಗಿ ಮಾದರಿ 20 ಅಂಕಗಳ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. ಗಂಧರ್ವ ಸೇನಾ ಡ್ಯಾಶ್ ಹೆಸರು: ಕುದುರೆ, ಸಿಂಹ, ಕತ್ತೆ, ಆನೆ. ಎರಡನೇದು ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ: ಕಾವೇರಿ, ಮನುಷ್ಯ, ವಿದ್ವಾಂಸ, ಹೊಸದು. ಮೂರನೇದು ಸೇವಕಿ ಡ್ಯಾಶ್ ಬುದ್ಧಿಯವಳು: ಮಂದ, ಚುರುಕು, ಅತಿ ಚುರುಕು, ತುಳುಕು. ಮಗು ಪದದ ಬಹುವಚನ ರೂಪ: ಮಕ್ಕಳು, ಮಗುಗಳು, ಮಗ, ಸುತ. ಎರಡನೇ ಮೇನು ಪದಗಳ ಅರ್ಥ ಬರೆಯಿರಿ. 2 ಪ್ರಶ್ನೆ 1 ಅಂಕದ್ದು. ಒಡ್ಡೋಲಗ, ಶೋಕ. ಮೂರನೇ ಮೇನು ಮೂರನೇ ಪದಕ್ಕೆ ಸಂಬಂಧ ಹೊಂದಿದ ಪದ ಬರೆಯಿರಿ. ಇದು 2 ಪ್ರಶ್ನೆಗಳು 1 ಅಂಕದ್ದು. ರಾಜ ಪುಲ್ಲಿಂಗ, ಭಾರ್ಗವಿ ಡ್ಯಾಶ್. ಮೂಗು ತೂರಿಸು ನುಡಿಗಟ್ಟು: ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು. ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಡ್ಯಾಶ್. 4ನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳು 1 ಅಂಕದ್ದು. ಮಂತ್ರಿಯು ರಾಜನಿಗೆ ಏನೆಂದು ಹೇಳಿದನು? 10. ಗಂಧರ್ವ ಸೇನಾ ಯಾರು? 11. ಸೇವಕಿಯು ರಾಣಿಯನ್ನು ಏನು ಕೇಳಿದಳು? 5ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಗಂಧರ್ವ ಸೇನಾ ಪಾಠದಲ್ಲಿ ಬರುವ ಪ್ರಮುಖ ಪಾತ್ರಗಳು ಯಾವುವು? ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥನ ನಡುವೆ ನಡೆದ ಸಂವಾದವನ್ನು ತಿಳಿಸಿ. ಇವಿಷ್ಟು 15 ಅಂಕಗಳು DSCRT ಅವರ ಪ್ರಶ್ನೆಕೋಟಿಯಿಂದ ಆಯ್ಕೆ ಮಾಡಿಕೊಂಡಂತಹ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಯಿತು. ಮುಂದಿನ 5 ಅಂಕಗಳಿಗೆ ಮರುಸಿಂಚನದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಲ್ವಾ? ಇಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪಾಠದಲ್ಲಿ ಯಾವ ವ್ಯಾಕರಣಾಂಶವನ್ನು ನಾವು ಹೇಳಿಕೊಡ್ತೀವಿ ಅದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಮಕ್ಕಳಿಗೆ ಈಸಿ ಆಗುತ್ತೆ ಬರೆಯೋದಕ್ಕೆ. ಇಲ್ಲಿ ನಾನು ವಚನಗಳು, ಬಹುವಚನ ರೂಪ, ಏಕವಚನ ರೂಪ, ಈ ವಚನವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇಲ್ಲಿ ಕೊಟ್ಟಿರುವ ಪದಗಳನ್ನು ಬಹುವಚನ ರೂಪದಲ್ಲಿ ಬರೆಯಿರಿ. ಹಕ್ಕಿ, ನೊಣ, ಜಾತ್ರೆ, ವಾಹನ, ಪ್ರಾಣಿ. ಈ ರೀತಿಯಾಗಿ ಒಟ್ಟು 20 ಅಂಕಗಳಾಯಿತು. ಅದೇ ರೀತಿಯಾಗಿ 2ನೇ ಪದ್ಯಪಾಠವಾದ ಮಂಗಳ ಗ್ರಹದಲ್ಲಿ ಪುಟ್ಟಿ, ಈ ಒಂದು ಪದ್ಯದ ಮೇಲೆ 20 ಅಂಕಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇ ಮೇನು ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳು 1 ಅಂಕದ್ದು. ಧರೆ, ಮಂಗಳ ಗ್ರಹ, ಆಗಸ, ದ್ವಿರುಕ್ತಿ, ಜೋಡುನುಡಿ. ಬೇಗ ಬೇಗ, ಆಕಾಶ, ಭೂಮಿ, ಮನೆ, ಮಠ, 4ನೇ ಗ್ರಹ, 5ನೇ ಗ್ರಹ. 2ನೇ ಮೇನು ಬಿಟ್ಟ ಸ್ಥಳ ತುಂಬಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಕೂಡಲೇ ಪುಟ್ಟಿ ತಣ್ಣನೆ ಜಿಗಿದು ಡ್ಯಾಶ್ ಹಾರಿದಳು. 3ನೇ ಮೇನು ವಿಶೇಷಣಗಳನ್ನು ಗುರುತಿಸಿ ಬರೆಯಿರಿ. ಇದು 2 ಪ್ರಶ್ನೆಗಳು 1 ಅಂಕದ್ದು. ರಫೀಕ್ನದು ದೊಡ್ಡ ಮನೆ. ಅವಳಿಗೆ ಹಸಿರು ಬಣ್ಣ ಇಷ್ಟ. 4ನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು 1 ಅಂಕದ್ದು. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಪುಟಾಣಿ ಪುಟ್ಟಿಗೆ ಏನು ಇಷ್ಟ? 5ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. 12ನೇದು ಪದ್ಯ ಪೂರ್ಣಗೊಳಿಸಿ. 13ನೇದು ಗ್ರಹಗಳ ಸಂಖ್ಯೆ ಎಷ್ಟು, ಅವು ಯಾವುವು? ಇದು ಒಟ್ಟು 15 ಅಂಕಗಳಾಯಿತು ಪಾಠಕ್ಕೆ ಸಂಬಂಧಿಸಿರೋದು. ಮುಂದಿನ ಒಂದು 5 ಅಂಕಗಳು ಮರುಸಿಂಚನ ಪ್ರಶ್ನೆಗಳು. ಇಲ್ಲಿ ನಾನು ಗಾದೆ ಪೂರ್ಣಗೊಳಿಸಿ ಈ ಒಂದು ಅಂಶವನ್ನು ತೆಗೆದುಕೊಂಡಿದ್ದೀನಿ. ಅತಿ ಆಸೆ ಡ್ಯಾಶ್, ಮನಸ್ಸಿದ್ದರೆ ಡ್ಯಾಶ್, ಗಾಳಿ ಬಂದಾಗ ಡ್ಯಾಶ್, ತಾಳಿದವನು ಡ್ಯಾಶ್, ದುಡಿತವೇ ದುಡ್ಡಿನ ಡ್ಯಾಶ್. ಒಟ್ಟು 20 ಅಂಕಗಳಾಯಿತು. 7ನೇ ತರಗತಿಯ ಗದ್ಯ ಭಾಗ 3, ಅದೇ ರೀತಿಯಾಗಿ ಪದ್ಯ ಭಾಗ 3 ಈ ಒಂದು ಪಾಠಗಳ ಮೇಲೆ ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬೋದು ಅಂತ ನೋಡೋಣ. 3ನೇ ಪಾಠ ಹಿಲ್ಟನ್ ಹೆಡ್ ಚಳವಳಿ. ಇಲ್ಲಿ ಮೊದಲನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳು 1 ಅಂಕದ್ದು. ಹಿಲ್ಟನ್ ಹೆಡ್ ಚಳುವಳಿ ಈ ಗದ್ಯ ಭಾಗವನ್ನು ಬರೆದವರು ಯಾರು?
ಲೇಖಕರು ಯಾವ ವರ್ಷ ಅಮೆರಿಕಾಗೆ ಹೋಗಿದ್ದರು? ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಎರಡನೇ ಮೇನು, ಈ ಆಂಗ್ಲ ಪದಗಳಿಗೆ ಕನ್ನಡ ರೂಪ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಲಕ್ಸುರಿ, ಐಡಿಯಾ. ಮೂರನೇ ಮೇನು, ವಿರುದ್ಧ ಪದ ಬರೆಯಿರಿ. ಸುಂದರ, ಲಾಭ. 4ನೇ ಮೇನು, ಪದಗಳ ಅರ್ಥ ಬರೆಯಿರಿ. ಪಚ್ಚೆ, ಬಡ್ಡೆ. 5ನೇ ಮೇನು, ಬಿಟ್ಟ ಸ್ಥಳ ತುಂಬಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಒಬ್ಬ ಡ್ಯಾಶ್ಗೆ ಪರ್ಯಾವರಣದ ಸುಖ ದುಃಖಗಳಿಗೆ ಮನಸ್ಸು ಕೊಡುವ ಇಂಬಾಯಿತು. ಇಲ್ಲಿ ನೆಲದಲ್ಲಾಳಿಗೆ, ವಕೀಲನಿಗೆ, ವೈದ್ಯನಿಗೆ ಯಾವುದು ಸೂಕ್ತ ಅಂತ ಅದನ್ನು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಓಕ್ ಮರ ಸಾನ್ನಿಧ್ಯದಲ್ಲಿ ಎಷ್ಟೋ ಡ್ಯಾಶ್ಗಳಾಗಿವೆ? ವಿವಾಹ, ಜಗಳ. 6ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? 13. ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಇಷ್ಟು ಪಾಠಕ್ಕೆ ಸಂಬಂಧಿಸಿರೋದಾಯಿತು. ಮುಂದೆ ಮರುಸಿಂಚನ ಪ್ರಶ್ನೆಗಳು. ಇಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳ ಕುರಿತು 5 ಅಂಕಗಳಿಗೆ ತೆಗೆದುಕೊಂಡಿದ್ದೇನೆ. 7ನೇ ಮೇನು, ವಿಭಕ್ತಿ ಗುರುತಿಸಿ ಬರೆಯಿರಿ. ಶಾಮನು, ಶಾಮನ, ಶಾಮನಲ್ಲಿ, ಶಾಮನಿಂದ, ಶಾಮನನ್ನು. ಇದು ಒಟ್ಟು 20 ಅಂಕಗಳು ಹಿಲ್ಟನ್ ಹೆಡ್ ಚಳವಳಿ ಪಾಠದ ಮೇಲೆ ಆದವು. ಕನ್ನಡದಲ್ಲಿ ಪದ್ಯ 3, ಭಾಗ್ಯದ ಬಳೆಗಾರ. ಈ ಒಂದು ಪದ್ಯದ ಮೇಲೆ ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬಹುದು ನೋಡೋಣ. ಇಲ್ಲಿ ಮೊದಲನೇ ಮೇನು, ಬಿಟ್ಟ ಸ್ಥಳ ತುಂಬಿರಿ. 2 ಪ್ರಶ್ನೆಗಳು 1 ಅಂಕದ್ದು. ನವಿಲು ಸಾರಂಗ ಡ್ಯಾಶ್ ಬಳೆಗಾರ. ನಟ್ಟ ನಡುವೇಲಿ ಡ್ಯಾಶ್ ಆಡುತ್ತಾಳೆ. 2ನೇ ಮೇನು, ಪದಗಳ ಅರ್ಥ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಹಡೆದವ್ವ, ಹಟ್ಟಿ. 3ನೇ ಮೇನು, ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳು 1 ಅಂಕದ್ದು. ಕದ, ಚಪ್ಪರ, ಬಳೆ, ಬಲಕ್ಕೆ, ಎಡಕ್ಕೆ. ಅಚ್ಚ ಕೆಂಪಿನದು, ಸೀಬೆ, ಬಾಳೆ, ಮುತ್ತಿನದು, ಕಂಚಿನದು. 4ನೇ ಮೇನು, ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು 1 ಅಂಕದ್ದು. ಮುತ್ತೈದೆ ಹೆಣ್ಣು ಯಾರನ್ನು ತನ್ನ ತವರಿಗೆ ಹೋಗಲು ಹೇಳುತ್ತಿದ್ದಾಳೆ? 11. ಹಡೆದವ್ವ ಯಾವ ಆಟವನ್ನು ಆಡುತ್ತಾಳೆ? 5ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ತವರು ಮನೆ ನೋಡಲು ಹೇಗಿದೆ? ಬಳೆಗಾರನ ರೀತಿ ಬೇರೆ ಯಾವ ವಸ್ತುಗಳನ್ನು ಮಾರಾಟ ಮಾಡಲು ಮಾರಾಟಗಾರರು ನಿಮ್ಮ ಮನೆಯ ಬಳಿ ಬರುತ್ತಾರೆ? ಇವಿಷ್ಟು ಪಠ್ಯಕ್ಕೆ ಸಂಬಂಧಿಸಿದ 15 ಅಂಕಗಳಾದವು. ನೆಕ್ಸ್ಟ್ 5 ಅಂಕಗಳು ಮರುಸಿಂಚನ ಒಂದು ಬುಕ್ಕಿಂದ. ಇಲ್ಲಿ ನುಡಿಗಟ್ಟುಗಳ ಅರ್ಥವನ್ನು ಹೊಂದಿಸಿ ಬರಿಬೇಕು. ಕಿವಿ ಮೇಲೆ ಹಾಕಿಕೋ, ಕಣ್ಣು ಬಿಡು, ಹೊಟ್ಟೆ ತಣ್ಣಗಿರಲಿ, ಅಳಿಲು ಸೇವೆ, ಕಂಬಿ ಕೀಳು. ಈ ಕಡೆ ದಯೆ ತೋರಿಸು, ಮನಸ್ಸಿಟ್ಟು ಕೇಳು, ಓಡಿ ಹೋಗು, ಸುಖ ಸಿಕ್ಕಲಿ, ಸಣ್ಣ ಸಹಾಯ. ಈ ರೀತಿಯಾಗಿ 6 ಮತ್ತು 7ನೇ ತರಗತಿಯ ಕನ್ನಡದ ಕೆಲವು ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಬೇರೆ ಪಾಠಗಳ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.